ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಮಮತಾಸ್ ಕಿಚನ್ ಆ್ಯಂಡ್ ಟ್ರಾವೆಲ್. ಹೇಗಿದ್ದೀರಾ ಎಲ್ಲರೂ? ಮಾರ್ನಿಂಗಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಎದ್ದ ತಕ್ಷಣ ಒಂದು ಗ್ಲಾಸ್ ಹಾಟ್ ವಾಟರ್ ಕುಡಿದು ನೆಕ್ಸ್ಟ್ ಟಿಫನ್ಗೆ ಚಿತ್ರಾನ್ನ ರೆಡಿ ಮಾಡ್ಕೋತಾ ಇದ್ದೀನಿ. ಸೀಸನ್ ಸ್ಪೆಷಲ್ಲು ಮಾಡಿಲ್ಲ ಅಂದರೆ ಹೆಂಗೆ ಅಲ್ವಾ, ಅದಕ್ಕೆ ಪಟ್ ಅಂತ ಮಾಡ್ಕೊಂಬಿಡೋಣ ಬನ್ನಿ. ಬಾಂಡೆ ಇಟ್ಟು ಎಣ್ಣೆ ಹಾಕಿ ಸಾಸಿವೆ, ಜೀರಿಗೆ, ಕಡಲೆಬೇಳೆ ಚಟಪಟ ಅಂತ ಸಿಡಿದ ತಕ್ಷಣ ಸ್ವಲ್ಪ ಊರಿಂದ ತೊಗೊಂಬಂದಿರೋದು ಕರಿಬೇವಿನ ಸೊಪ್ಪಿತ್ತು, ಅದನ್ನು ಉಪ್ಪು, ಅರಿಶಿನ, ಚಿಲ್ಲಿ ಎಲ್ಲ ಹಾಕ್ಬಿಟ್ಟು ಸ್ವಲ್ಪ ಬಾಡಿಸ್ಕೊಂಡ್ರೆ ನೆಕ್ಸ್ಟು ಫೈನಲಲ್ಲಿ ಹೆಚ್ಚಿಟ್ಕೊಂಡಿರೋ ಅಂಥ ತುರಿದಿಟ್ಕೊಂಡಿರೋಂಥ ಮಾವಿನಕಾಯಿ ಹಾಕಿದ್ರೆ ರೆಡಿ ಆಯಿತು ನಮ್ಮ ಗೊಜ್ಜು. ಅದಕ್ಕೆ ಸ್ವಲ್ಪ ವೈಟ್ ರೈಸ್ನ ಸೇರಿಸಿದ್ರೆ ಸಿಂಪಲ್ ಆ್ಯಂಡ್ ಟೇಸ್ಟಿಯಾಗಿರೋ ಅಂಥ ಮಾವಿನಕಾಯಿ ಚಿತ್ರಾನ್ನ ರೆಡಿ. ಬೇಸಿಕ್ ರೆಸಿಪಿ ಆದರೂ ಸೀಸನ್ ಸ್ಪೆಷಲ್ ಅಲ್ವಾ, ಅದಕ್ಕೆ ಓಕೆ. ನೆಕ್ಸ್ಟು ನಾವು ಟಿಫನ್ ಮಾಡ್ಕೊಂಡು ಹೊರಟಿದ್ದು ರಾಜಾಜಿನಗರ ಕಡೆ. ನನ್ನದು ಫೋನ್ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು, ಹಾಗಾಗಿ ರೆಡಿ ಮಾಡಿಸ್ಕೊಂಬರೋಣ ಅಂಥೇಳಿ ವಿವೋ ಸರ್ವಿಸ್ ಸೆಂಟರ್ಗೆ ಹೋಗ್ತಾ ಇದ್ದೀವಿ. ಇದಕ್ಕೆ ಮೊದಲು ಆಲ್ರೆಡಿ 2 ಟೈಮ್ಸ್ ಆಗಿತ್ತು, ಅದೇ ಥರ ಸಾಫ್ಟ್ವೇರ್ ಇಶ್ಯೂ ಅಂತ ಹೇಳಿದರು. ಈಗ ನೆಕ್ಸ್ಟ್ ಇನ್ನೊಂದು ಸರಿ ಅದನ್ನು ಅವ್ರನ್ನ ಕನ್ಸಲ್ಟ್ ಮಾಡ್ಕೊಂಬಿಟ್ಟು ಬರೋಣ ಅಂತ ಹೋಗ್ತಾ ಇದ್ದೀವಿ. ಯಾರ್ಯಾರೆಲ್ಲ ವಿವೋ ಫೋನ್ ಯೂಸ್ ಮಾಡ್ತಿದ್ದೀರಾ, ನಿಮಗೂ ಇದೇ ಥರ ಪ್ರಾಬ್ಲಮ್ ಆಗ್ತಿದೆಯಾ ಕಾಮೆಂಟ್ ಮಾಡಿ. 1 ಲೈನ್, 2 ಲೈನ್, 3 ಲೈನ್, ಆಲ್ರೆಡಿ ನನ್ನ ಫೋನಲ್ಲಿ ಈಗ 3 ಲೈನ್ ತೋರಿಸ್ತಾ ಇದೆ. ಅದಕ್ಕೆ ಹೋಗಿ ಒಂದು ಸರಿ ವಿಚಾರಿಸ್ಕೊಂಬರೋಣ ಅಂತ ಹೋಗ್ತಾ ಇದ್ದೀವಿ. ಬಂದ್ವಿ, ಇದೆ ನೋಡಿ ವಿವೋ ಸರ್ವಿಸ್ ಸೆಂಟರು. ಹಾಸ್ಪಿಟಲ್ ಥರ ನಮಗೂ ಟೋಕನ್ ಕೊಟ್ಟು ಕೂರಿಸಿದ್ದಾರೆ ನೋಡಿ, ಈ ರೀತಿ ಇದೆ 3 ಲೈನ್. ಆಯಿತು, ಕೊಟ್ಬಿಟ್ಟು ರಿಟರ್ನ್ ಬರ್ತಾ ಇದ್ದೀವಿ. ಅದು ಕಂಪ್ಲೇಂಟ್ ರೈಸ್ ಮಾಡಿದ್ದಾರೆ, ನಮಗೂ ವಾಟ್ಸಪ್ಪಲ್ಲಿ ಮೆಸೇಜ್ ಬರುತ್ತೆ, ಅವತ್ತು ಬನ್ನಿ ಅಂತ ಹೇಳಿದ್ದಾರೆ. ಹಂಗಾಗಿ ರಿಟರ್ನ್ ಬಂದ್ವಿ. ಬಂದ ತಕ್ಷಣ ನನ್ನ ಮಗಳಿಗೆ ಆರೆಂಜ್ ಜ್ಯೂಸ್ ಮಾಡಿಕೊಟ್ಟೆ, ಕುಡಿತಾ ಇದ್ದಾಳೆ. ಸಂಜೆ ಆಯಿತು, ದೇವ್ರ ದೀಪ ಹಚ್ಚಿ ನೆಕ್ಸ್ಟು ನನ್ನ ಮಗಳನ್ನು ಆಟ ಆಡಿಸ್ಕೋಕೆ ಅಂತೇಳಿ. ಈ ಮೊಬೈಲ್ ಟೈಮಲ್ಲಿ ಇನ್ನೇನು ಮಾಡೋದು, ಮನೇಲಿ ಏನೋ ಒಂದು ಮಾಡ್ತಾ ಇರಬೇಕಲ್ಲ. ನೀವೇನು ಮಾಡ್ತೀರಾ? ಬಲೂನ್ಸ್ ಎಲ್ಲ ಕಟ್ಬಿಟ್ಟು ಕೊಟ್ಟಿರೋದಕ್ಕೆ ಅವಳಷ್ಟಕ್ಕೆ ಅವಳು ಆಟ ಆಡ್ಕೊಂಡಿದ್ದಾಳೆ. ಇಲ್ಲ ಅಂತ ಹೇಳಿದ್ರೆ ಸ್ಟಾರ್ಟ್ ಮಾಡ್ತಾಳೆ, ಫೋನ್ ಕೊಡು, ಟಿ ವಿ ಆನ್ ಮಾಡು ಅಂತ. ಈಗ ಆರಾಮಾಗಿ ಆಟ ಆಡ್ಕೊಂಡಿದ್ದಾಳೆ. ನೆಕ್ಸ್ಟ್ ಇದು ಸಂಡೇ ವ್ಲಾಗ್. ಅವತ್ತು ಸ್ವಲ್ಪ ಎದ್ದಿದ್ದು ಲೇಟ್ ಆಯಿತು. ಸಿಂಪಲ್ಲಾಗಿ ಹಂಗೆ ಒಂದು ಎಗ್ ರೈಸ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಟೊಮೊಟೊ, ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ ಎಲ್ಲವುದು ಹಾಕ್ಬಿಟ್ಟು ಸ್ವಲ್ಪ ಗರಂ ಮಸಾಲ, ಅರಿಶಿನ, ಎಗ್ ಮಸಾಲ ಎಲ್ಲದನ್ನು ಹಾಕಿ ಸ್ವಲ್ಪ ಬಾಡಿಸ್ಕೊಂಡು ಅದಕ್ಕೆ 2 ಎಗ್ಗನ್ನ ಒಡೆದು ಹಾಕಿದ್ರೆ ಬಿಸಿ ಬಿಸಿ ಆಗಿರೋ ಅಂಥ ಎಗ್ ರೈಸ್ ರೆಡಿ ಆಗುತ್ತೆ. ಸಂಡೇ ಸ್ಪೆಷಲ್ ಎಲ್ಲರ ಮನೆಯಲ್ಲೂ ನಾನ್ ವೆಜ್ ಮಾಡಿದ್ದೀರಾ? ಏನೇನು ಮಾಡಿದ್ದೀರಾ? ನೆಕ್ಸ್ಟ್ ನೈಟು ನನ್ನ ಮಗಳು ಸೈಕಲ್ ತೊಗೊಂಡು ಒಂದು ರೌಂಡ್ಸ್ ಹೋಗೋಣಮ್ಮ ಅಂದ್ಲು. ಹಾಗಾಗಿ ಸೈಕಲ್ ತೊಗೊಂಡು ಆಚೆ ಹೊರಡ್ವಿ. ವಾಕ್ ಆಗುತ್ತೆ, ಹೆಂಗೋ ಬೇಸಿಗೆ ಅಲ್ವಾ, ಸೆಕೆ ಇರುತ್ತೆ, ಹಾಗಾಗಿ ಒಂದು ರೌಂಡ್ ಮುಗಿಸ್ಕೊಂಬರೋಣ ಅಂತ ಹೊರಡ್ವಿ. ಇದಾಗಿತ್ತು ಇವತ್ತಿನ ವ್ಲಾಗ್. ದಯವಿಟ್ಟು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಓಕೆ, ಟೇಕ್ ಕೇರ್, ಬಾಯ್.